ಇರಾನ್ ಹಾಗೆ ಇಸ್ರೇಲ್ ಯುದ್ಧ ಮತ್ತಷ್ಟು ಜೋರಾಗ್ತಾ ಇದೆ. ಖಮೇನಿಗೆ ಟ್ರಂಪ್ ಮತ್ತೊಮ್ಮೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧ ನಿಲ್ಲಿಸುವುದು ಬಹಳ ಮುಖ್ಯ, ಆದ್ರೆ ಯುದ್ಧ ನಿಲ್ಲುವುದು ಮುಖ್ಯ ಅಲ್ಲ. ಶಾಂತಿಗಾಗಿ ಅಮೆರಿಕವನ್ನ ಇರಾನ್ ಸಂಪರ್ಕ ಮಾಡಿಲ್ಲ. ಶಾಂತಿ ಬೇಕು ಎನಿಸಿದ್ರೆ ಇರಾನ್ಗೆ ಅದರ ಮಾರ್ಗ ಗೊತ್ತಿದೆ. ಇರಾನ್ ನನ್ನನ್ನು ಹೇಗೆ ಸಂಪರ್ಕಿಸಬೇಕು ಅಂತ ತಿಳಿದಿದೆ. ಇರಾನ್ಗೆ ಅಣುಬಾಂಬ್ ತಯಾರಿ ಕೈ ಬಿಡಲು ಒಪ್ಪಿದ್ರೆ ಮಾತ್ರ ಶಾಂತಿ ಬಗ್ಗೆ ಚರ್ಚೆ ಆಗುತ್ತೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಸ್ಫೋಟಕ ಟ್ವೀಟ್ ಅನ್ನು ಮಾಡಿದ್ರು. ಈ ಟ್ವೀಟ್ ಈ ಹಿಂದೆ ಕೂಡ ನಾವು ನೋಡಿದ್ವಿ. ಭಾರತಗೆ ಪಾಕಿಸ್ತಾನ ವಿರುದ್ಧ ಯುದ್ಧ ಆಗ್ತಾ ಇರುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಟ್ರಂಪ್ ಟ್ವೀಟ್ ಮಾಡಿದ್ರು. ಇವರಿಬ್ರು ಕದನ ವಿರಾಮವನ್ನ ಘೋಷಣೆ ಮಾಡಿಕೊಂಡಿದ್ರು ಅಂತ, ಸೀಸ್ ಫೈರ್. ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರೆ, ಮೊನ್ನೆ ತಾನೇ ಇದೇ ವಿಚಾರದ ಬಗ್ಗೆ ಟ್ವೀಟ್ ಮಾಡಿದ್ರು. ನಾನು ಹೇಗೆ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಯುದ್ಧವನ್ನು ಯಾವ ರೀತಿಯಾಗಿ ತಡೆ ಹಿಡಿದ್ನೋ, ಸೇಮ್ ಟು ಸೇಮ್ ಇಸ್ರೇಲ್ ಹಾಗೆ ಇರಾನ್ ಹಾಗೆ ಇಸ್ರೇಲ್ ವಿರುದ್ಧ ಯುದ್ಧವನ್ನು ಕೂಡ ನಾನು ತಡೆ ಹಿಡಿಯುವಂತ ಪ್ರಯತ್ನ ಮಾಡ್ತೀನಿ ಅಂತ ಟ್ರಂಪ್ ಮೊನ್ನೆಷ್ಟು ಒಂದು ಟ್ವೀಟ್ ಮಾಡಿದ್ರು. ಸೇಮ್ ಇವತ್ತು ಮತ್ತೊಂದು ಟ್ವೀಟ್ ಮಾಡಿರುವಂತದ್ದು. ಇರಾನ್ ಯಾವ ರೀತಿಯಾಗಿ ಇಸ್ರೇಲ್ ಮೇಲೆ ಮುಗಿಬೀಳ್ತಾ ಇದೆ, ಇಸ್ರೇಲ್ ಯಾವ ರೀತಿಯಾಗಿ ಇರಾನ್ನ ಹೊಡಿತಾ ಇದೆ, ಇವೆರಡನ್ನು ಕೂಡ ತಡೆ ಹಿಡಿಯುವ ನಿಟ್ಟಿನಲ್ಲಿ ಯಾವ ರೀತಿ ಇರಾನ್ ನಮ್ಮ ಜೊತೆ ಮಾತುಕತೆ ನಡೆಸಬೇಕು, ನನ್ನನ್ನೇ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಎನ್ನುವಂಥದ್ದು ಇರಾನ್ಗೆ ಗೊತ್ತಿರುವಂತ ವಿಚಾರ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಟ್ವೀಟ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಇರಾನ್ ಹಾಗೆ ಇಸ್ರೇಲ್ ಯುದ್ಧ ಮತ್ತಷ್ಟು ಜೋರಾಗ್ತಾ ಇದೆ. ಖಮೇನಿಗೆ ಟ್ರಂಪ್ ಮತ್ತೊಮ್ಮೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧ ನಿಲ್ಲಿಸುವುದು ಬಹಳ ಮುಖ್ಯ, ಆದ್ರೆ ಯುದ್ಧ ನಿಲ್ಲುವುದು ಮುಖ್ಯ ಅಲ್ಲ. ಶಾಂತಿಗಾಗಿ ಅಮೆರಿಕವನ್ನ ಇರಾನ್ ಸಂಪರ್ಕ ಮಾಡಿಲ್ಲ. ಶಾಂತಿ ಬೇಕು ಎನಿಸಿದ್ರೆ ಇರಾನ್ಗೆ ಅದರ ಮಾರ್ಗ ಗೊತ್ತಿದೆ. ಇರಾನ್ ನನ್ನನ್ನು ಹೇಗೆ ಸಂಪರ್ಕಿಸಬೇಕು ಅಂತ ತಿಳಿದಿದೆ. ಇರಾನ್ಗೆ ಅಣುಬಾಂಬ್ ತಯಾರಿ ಕೈ ಬಿಡಲು ಒಪ್ಪಿದ್ರೆ ಮಾತ್ರ ಶಾಂತಿ ಬಗ್ಗೆ ಚರ್ಚೆ ಆಗುತ್ತೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಸ್ಫೋಟಕ ಟ್ವೀಟ್ ಅನ್ನು ಮಾಡಿದ್ರು. ಈ ಟ್ವೀಟ್ ಈ ಹಿಂದೆ ಕೂಡ ನಾವು ನೋಡಿದ್ವಿ. ಭಾರತಗೆ ಪಾಕಿಸ್ತಾನ ವಿರುದ್ಧ ಯುದ್ಧ ಆಗ್ತಾ ಇರುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಟ್ರಂಪ್ ಟ್ವೀಟ್ ಮಾಡಿದ್ರು. ಇವರಿಬ್ರು ಕದನ ವಿರಾಮವನ್ನ ಘೋಷಣೆ ಮಾಡಿಕೊಂಡಿದ್ರು ಅಂತ, ಸೀಸ್ ಫೈರ್. ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರೆ, ಮೊನ್ನೆ ತಾನೇ ಇದೇ ವಿಚಾರದ ಬಗ್ಗೆ ಟ್ವೀಟ್ ಮಾಡಿದ್ರು. ನಾನು ಹೇಗೆ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಯುದ್ಧವನ್ನು ಯಾವ ರೀತಿಯಾಗಿ ತಡೆ ಹಿಡಿದ್ನೋ, ಸೇಮ್ ಟು ಸೇಮ್ ಇಸ್ರೇಲ್ ಹಾಗೆ ಇರಾನ್ ಹಾಗೆ ಇಸ್ರೇಲ್ ವಿರುದ್ಧ ಯುದ್ಧವನ್ನು ಕೂಡ ನಾನು ತಡೆ ಹಿಡಿಯುವಂತ ಪ್ರಯತ್ನ ಮಾಡ್ತೀನಿ ಅಂತ ಟ್ರಂಪ್ ಮೊನ್ನೆಷ್ಟು ಒಂದು ಟ್ವೀಟ್ ಮಾಡಿದ್ರು. ಸೇಮ್ ಇವತ್ತು ಮತ್ತೊಂದು ಟ್ವೀಟ್ ಮಾಡಿರುವಂತದ್ದು. ಇರಾನ್ ಯಾವ ರೀತಿಯಾಗಿ ಇಸ್ರೇಲ್ ಮೇಲೆ ಮುಗಿಬೀಳ್ತಾ ಇದೆ, ಇಸ್ರೇಲ್ ಯಾವ ರೀತಿಯಾಗಿ ಇರಾನ್ನ ಹೊಡಿತಾ ಇದೆ, ಇವೆರಡನ್ನು ಕೂಡ ತಡೆ ಹಿಡಿಯುವ ನಿಟ್ಟಿನಲ್ಲಿ ಯಾವ ರೀತಿ ಇರಾನ್ ನಮ್ಮ ಜೊತೆ ಮಾತುಕತೆ ನಡೆಸಬೇಕು, ನನ್ನನ್ನೇ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಎನ್ನುವಂಥದ್ದು ಇರಾನ್ಗೆ ಗೊತ್ತಿರುವಂತ ವಿಚಾರ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಟ್ವೀಟ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಇರಾನ್ ಹಾಗೆ ಇಸ್ರೇಲ್ ಯುದ್ಧ ಮತ್ತಷ್ಟು ಜೋರಾಗ್ತಾ ಇದೆ. ಖಮೇನಿಗೆ ಟ್ರಂಪ್ ಮತ್ತೊಮ್ಮೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧ ನಿಲ್ಲಿಸುವುದು ಬಹಳ ಮುಖ್ಯ, ಆದ್ರೆ ಯುದ್ಧ ನಿಲ್ಲುವುದು ಮುಖ್ಯ ಅಲ್ಲ. ಶಾಂತಿಗಾಗಿ ಅಮೆರಿಕವನ್ನ ಇರಾನ್ ಸಂಪರ್ಕ ಮಾಡಿಲ್ಲ. ಶಾಂತಿ ಬೇಕು ಎನಿಸಿದ್ರೆ ಇರಾನ್ಗೆ ಅದರ ಮಾರ್ಗ ಗೊತ್ತಿದೆ. ಇರಾನ್ ನನ್ನನ್ನು ಹೇಗೆ ಸಂಪರ್ಕಿಸಬೇಕು ಅಂತ ತಿಳಿದಿದೆ. ಇರಾನ್ಗೆ ಅಣುಬಾಂಬ್ ತಯಾರಿ ಕೈ ಬಿಡಲು ಒಪ್ಪಿದ್ರೆ ಮಾತ್ರ ಶಾಂತಿ ಬಗ್ಗೆ ಚರ್ಚೆ ಆಗುತ್ತೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಸ್ಫೋಟಕ ಟ್ವೀಟ್ ಅನ್ನು ಮಾಡಿದ್ರು. ಈ ಟ್ವೀಟ್ ಈ ಹಿಂದೆ ಕೂಡ ನಾವು ನೋಡಿದ್ವಿ. ಭಾರತಗೆ ಪಾಕಿಸ್ತಾನ ವಿರುದ್ಧ ಯುದ್ಧ ಆಗ್ತಾ ಇರುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಟ್ರಂಪ್ ಟ್ವೀಟ್ ಮಾಡಿದ್ರು. ಇವರಿಬ್ರು ಕದನ ವಿರಾಮವನ್ನ ಘೋಷಣೆ ಮಾಡಿಕೊಂಡಿದ್ರು ಅಂತ, ಸೀಸ್ ಫೈರ್. ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರೆ, ಮೊನ್ನೆ ತಾನೇ ಇದೇ ವಿಚಾರದ ಬಗ್ಗೆ ಟ್ವೀಟ್ ಮಾಡಿದ್ರು. ನಾನು ಹೇಗೆ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಯುದ್ಧವನ್ನು ಯಾವ ರೀತಿಯಾಗಿ ತಡೆ ಹಿಡಿದ್ನೋ, ಸೇಮ್ ಟು ಸೇಮ್ ಇಸ್ರೇಲ್ ಹಾಗೆ ಇರಾನ್ ಹಾಗೆ ಇಸ್ರೇಲ್ ವಿರುದ್ಧ ಯುದ್ಧವನ್ನು ಕೂಡ ನಾನು ತಡೆ ಹಿಡಿಯುವಂತ ಪ್ರಯತ್ನ ಮಾಡ್ತೀನಿ ಅಂತ ಟ್ರಂಪ್ ಮೊನ್ನೆಷ್ಟು ಒಂದು ಟ್ವೀಟ್ ಮಾಡಿದ್ರು. ಸೇಮ್ ಇವತ್ತು ಮತ್ತೊಂದು ಟ್ವೀಟ್ ಮಾಡಿರುವಂತದ್ದು. ಇರಾನ್ ಯಾವ ರೀತಿಯಾಗಿ ಇಸ್ರೇಲ್ ಮೇಲೆ ಮುಗಿಬೀಳ್ತಾ ಇದೆ, ಇಸ್ರೇಲ್ ಯಾವ ರೀತಿಯಾಗಿ ಇರಾನ್ನ ಹೊಡಿತಾ ಇದೆ, ಇವೆರಡನ್ನು ಕೂಡ ತಡೆ ಹಿಡಿಯುವ ನಿಟ್ಟಿನಲ್ಲಿ ಯಾವ ರೀತಿ ಇರಾನ್ ನಮ್ಮ ಜೊತೆ ಮಾತುಕತೆ ನಡೆಸಬೇಕು, ನನ್ನನ್ನೇ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಎನ್ನುವಂಥದ್ದು ಇರಾನ್ಗೆ ಗೊತ್ತಿರುವಂತ ವಿಚಾರ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಟ್ವೀಟ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಇರಾನ್ ಹಾಗೆ ಇಸ್ರೇಲ್ ಯುದ್ಧ ಮತ್ತಷ್ಟು ಜೋರಾಗ್ತಾ ಇದೆ. ಖಮೇನಿಗೆ ಟ್ರಂಪ್ ಮತ್ತೊಮ್ಮೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧ ನಿಲ್ಲಿಸುವುದು ಬಹಳ ಮುಖ್ಯ, ಆದ್ರೆ ಯುದ್ಧ ನಿಲ್ಲುವುದು ಮುಖ್ಯ ಅಲ್ಲ. ಶಾಂತಿಗಾಗಿ ಅಮೆರಿಕವನ್ನ ಇರಾನ್ ಸಂಪರ್ಕ ಮಾಡಿಲ್ಲ. ಶಾಂತಿ ಬೇಕು ಎನಿಸಿದ್ರೆ ಇರಾನ್ಗೆ ಅದರ ಮಾರ್ಗ ಗೊತ್ತಿದೆ. ಇರಾನ್ ನನ್ನನ್ನು ಹೇಗೆ ಸಂಪರ್ಕಿಸಬೇಕು ಅಂತ ತಿಳಿದಿದೆ. ಇರಾನ್ಗೆ
ಅಣುಬಾಂಬ್ ತಯಾರಿ ಕೈ ಬಿಡಲು ಒಪ್ಪಿದ್ರೆ ಮಾತ್ರ ಶಾಂತಿ ಬಗ್ಗೆ ಚರ್ಚೆ ಆಗುತ್ತೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಸ್ಫೋಟಕ ಟ್ವೀಟ್ ಅನ್ನು ಮಾಡಿದ್ರು. ಈ ಟ್ವೀಟ್ ಈ ಹಿಂದೆ ಕೂಡ ನಾವು ನೋಡಿದ್ವಿ. ಭಾರತಗೆ ಪಾಕಿಸ್ತಾನ ವಿರುದ್ಧ ಯುದ್ಧ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಟ್ರಂಪ್ ಟ್ವೀಟ್ ಮಾಡಿದ್ರು, ಇವರಿಬ್ರು ಕದನ ವಿರಾಮವನ್ನ ಘೋಷಣೆ ಮಾಡಿಕೊಂಡಿದ್ರು ಅಂತ, ಸೀಸ್ ಫೈರ್. ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರೆ, ಮೊನ್ನೆ ತಾನೇ ಇದೇ ವಿಚಾರದ ಬಗ್ಗೆ ಟ್ವೀಟ್ ಮಾಡಿದ್ರು. ನಾನು ಹೇಗೆ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಯುದ್ಧವನ್ನು ಯಾವ ರೀತಿಯಾಗಿ ತಡೆ ಹಿಡಿದ್ನೋ, ಸೇಮ್ ಟು ಸೇಮ್ ಇಸ್ರೇಲ್ ಹಾಗೆ ಇರಾನ್ ಹಾಗೆ ಇಸ್ರೇಲ್ ವಿರುದ್ಧ ಯುದ್ಧವನ್ನು ಕೂಡ ನಾನು ತಡೆ ಹಿಡಿಯುವಂತ ಪ್ರಯತ್ನ ಮಾಡ್ತೀನಿ ಅಂತ ಟ್ರಂಪ್ ಮೊನ್ನೆಷ್ಟು ಒಂದು ಟ್ವೀಟ್ ಮಾಡಿದ್ರು. ಸೇಮ್ ಇವತ್ತು ಮತ್ತೊಂದು ಟ್ವೀಟ್ ಮಾಡಿರುವಂತದ್ದು. ಇರಾನ್ ಯಾವ ರೀತಿಯಾಗಿ ಇಸ್ರೇಲ್ ಮೇಲೆ ಮುಗಿಬೀಳ್ತಾ ಇದೆ, ಇಸ್ರೇಲ್ ಯಾವ ರೀತಿಯಾಗಿ ಇರಾನ್ನ ಹೊಡಿತಾ ಇದೆ, ಇವೆರಡನ್ನು ಕೂಡ ತಡೆ ಹಿಡಿಯುವ ನಿಟ್ಟಿನಲ್ಲಿ ಯಾವ ರೀತಿ ಇರಾನ್ ನಮ್ಮ ಜೊತೆ ಮಾತುಕತೆ ನಡೆಸಬೇಕು, ನನ್ನನ್ನೇ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಎನ್ನುವಂಥದ್ದು ಇರಾನ್ಗೆ ಗೊತ್ತಿರುವಂತ ವಿಚಾರ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಟ್ವೀಟ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಇರಾನ್ ಹಾಗೆ ಇಸ್ರೇಲ್ ಯುದ್ಧ ಮತ್ತಷ್ಟು ಜೋರಾಗ್ತಾ ಇದೆ. ಖಮೇನಿಗೆ ಟ್ರಂಪ್ ಮತ್ತೊಮ್ಮೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧ ನಿಲ್ಲಿಸುವುದು ಬಹಳ ಮುಖ್ಯ, ಆದ್ರೆ ಯುದ್ಧ ನಿಲ್ಲುವುದು ಮುಖ್ಯ ಅಲ್ಲ. ಶಾಂತಿಗಾಗಿ ಅಮೆರಿಕವನ್ನ ಇರಾನ್ ಸಂಪರ್ಕ ಮಾಡಿಲ್ಲ. ಶಾಂತಿ ಬೇಕು ಎನಿಸಿದ್ರೆ ಇರಾನ್ಗೆ ಅದರ ಮಾರ್ಗ ಗೊತ್ತಿದೆ. ಇರಾನ್ ನನ್ನನ್ನೇ ಹೇಗೆ ಸಂಪರ್ಕಿಸಬೇಕು ಅಂತ ತಿಳಿದಿದೆ ಇರಾನ್ಗೆ. ಅಣುಬಾಂಬ್ ತಯಾರಿ ಕೈ ಬಿಡಲು ಒಪ್ಪಿದ್ರೆ ಮಾತ್ರ ಶಾಂತಿ ಬಗ್ಗೆ ಚರ್ಚೆ ಆಗುತ್ತೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಸ್ಫೋಟಕ ಟ್ವೀಟ್ ಅನ್ನು ಮಾಡಿದ್ರು. ಈ ಟ್ವೀಟ್ ಈ ಹಿಂದೆ ಕೂಡ ನಾವು ನೋಡಿದ್ವಿ. ಭಾರತಗೆ ಪಾಕಿಸ್ತಾನ ವಿರುದ್ಧ ಯುದ್ಧ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಟ್ರಂಪ್ ಟ್ವೀಟ್ ಮಾಡಿದ್ರು, ಇವರಿಬ್ರು ಕದನ ವಿರಾಮವನ್ನ ಘೋಷಣೆ ಮಾಡಿಕೊಂಡಿದ್ರು ಅಂತ, ಸೀಸ್ ಫೈರ್. ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರೆ, ಮೊನ್ನೆ ತಾನೇ ಇದೇ ವಿಚಾರದ ಬಗ್ಗೆ ಟ್ವೀಟ್ ಮಾಡಿದ್ರು. ನಾನು ಹೇಗೆ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಯುದ್ಧವನ್ನು ಯಾವ ರೀತಿಯಾಗಿ ತಡೆ ಹಿಡಿದ್ನೋ, ಸೇಮ್ ಟು ಸೇಮ್ ಇಸ್ರೇಲ್ ಹಾಗೆ ಇರಾನ್ ಹಾಗೆ ಇಸ್ರೇಲ್ ವಿರುದ್ಧ ಯುದ್ಧವನ್ನು ಕೂಡ ನಾನು ತಡೆ ಹಿಡಿಯುವಂತ ಪ್ರಯತ್ನ ಮಾಡ್ತೀನಿ ಅಂತ ಟ್ರಂಪ್ ಮೊನ್ನೆಷ್ಟು ಒಂದು ಟ್ವೀಟ್ ಮಾಡಿದ್ರು. ಸೇಮ್ ಇವತ್ತು ಮತ್ತೊಂದು ಟ್ವೀಟ್ ಮಾಡಿರುವಂತದ್ದು. ಇರಾನ್ ಯಾವ ರೀತಿಯಾಗಿ ಇಸ್ರೇಲ್ ಮೇಲೆ ಮುಗಿಬೀಳ್ತಾ ಇದೆ, ಇಸ್ರೇಲ್ ಯಾವ ರೀತಿಯಾಗಿ ಇರಾನ್ನ ಹೊಡಿತಾ ಇದೆ, ಇವೆರಡನ್ನು ಕೂಡ ತಡೆ ಹಿಡಿಯುವ ನಿಟ್ಟಿನಲ್ಲಿ ಯಾವ ರೀತಿ ಇರಾನ್ ನಮ್ಮ ಜೊತೆ ಮಾತುಕತೆ ನಡೆಸಬೇಕು, ನನ್ನನ್ನೇ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಎನ್ನುವಂಥದ್ದು ಇರಾನ್ಗೆ ಗೊತ್ತಿರುವಂತ ವಿಚಾರ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಟ್ವೀಟ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಇರಾನ್ ಹಾಗೆ ಇಸ್ರೇಲ್ ಯುದ್ಧ ಮತ್ತಷ್ಟು ಜೋರಾಗ್ತಾ ಇದೆ. ಖಮೇನಿಗೆ ಟ್ರಂಪ್ ಮತ್ತೊಮ್ಮೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧ ನಿಲ್ಲಿಸುವುದು ಬಹಳ ಮುಖ್ಯ, ಆದ್ರೆ ಯುದ್ಧ ನಿಲ್ಲುವುದು ಮುಖ್ಯ ಅಲ್ಲ. ಶಾಂತಿಗಾಗಿ ಅಮೆರಿಕವನ್ನ ಇರಾನ್ ಸಂಪರ್ಕ ಮಾಡಿಲ್ಲ. ಶಾಂತಿ ಬೇಕು ಎನಿಸಿದ್ರೆ ಇರಾನ್ಗೆ ಅದರ ಮಾರ್ಗ ಗೊತ್ತಿದೆ. ಇರಾನ್ ನನ್ನನ್ನೇ ಹೇಗೆ ಸಂಪರ್ಕಿಸಬೇಕು ಅಂತ ತಿಳಿದಿದೆ ಇರಾನ್ಗೆ. ಅಣುಬಾಂಬ್ ತಯಾರಿ ಕೈ ಬಿಡಲು ಒಪ್ಪಿದ್ರೆ ಮಾತ್ರ ಶಾಂತಿ ಬಗ್ಗೆ ಚರ್ಚೆ ಆಗುತ್ತೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಸ್ಫೋಟಕ ಟ್ವೀಟ್ ಅನ್ನು ಮಾಡಿದ್ರು. ಈ ಟ್ವೀಟ್ ಈ ಹಿಂದೆ ಕೂಡ ನಾವು ನೋಡಿದ್ವಿ. ಭಾರತಗೆ ಪಾಕಿಸ್ತಾನ ವಿರುದ್ಧ ಯುದ್ಧ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಟ್ರಂಪ್ ಟ್ವೀಟ್ ಮಾಡಿದ್ರು, ಇವರಿಬ್ರು ಕದನ ವಿರಾಮವನ್ನ ಘೋಷಣೆ ಮಾಡಿಕೊಂಡಿದ್ರು ಅಂತ, ಸೀಸ್ ಫೈರ್. ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರೆ, ಮೊನ್ನೆ ತಾನೇ ಇದೇ ವಿಚಾರದ ಬಗ್ಗೆ ಟ್ವೀಟ್ ಮಾಡಿದ್ರು. ನಾನು ಹೇಗೆ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಯುದ್ಧವನ್ನು ಯಾವ ರೀತಿಯಾಗಿ ತಡೆ ಹಿಡಿದ್ನೋ, ಸೇಮ್ ಟು ಸೇಮ್ ಇಸ್ರೇಲ್ ಹಾಗೆ ಇರಾನ್ ಹಾಗೆ ಇಸ್ರೇಲ್ ವಿರುದ್ಧ ಯುದ್ಧವನ್ನು ಕೂಡ ನಾನು ತಡೆ ಹಿಡಿಯುವಂತ ಪ್ರಯತ್ನ ಮಾಡ್ತೀನಿ ಅಂತ ಟ್ರಂಪ್ ಮೊನ್ನೆಷ್ಟು ಒಂದು ಟ್ವೀಟ್ ಮಾಡಿದ್ರು. ಸೇಮ್ ಇವತ್ತು ಮತ್ತೊಂದು ಟ್ವೀಟ್ ಮಾಡಿರುವಂತದ್ದು. ಇರಾನ್ ಯಾವ ರೀತಿಯಾಗಿ ಇಸ್ರೇಲ್ ಮೇಲೆ ಮುಗಿಬೀಳ್ತಾ ಇದೆ, ಇಸ್ರೇಲ್ ಯಾವ ರೀತಿಯಾಗಿ ಇರಾನ್ನ ಹೊಡಿತಾ ಇದೆ, ಇವೆರಡನ್ನು ಕೂಡ ತಡೆ ಹಿಡಿಯುವ ನಿಟ್ಟಿನಲ್ಲಿ ಯಾವ ರೀತಿ ಇರಾನ್ ನಮ್ಮ ಜೊತೆ ಮಾತುಕತೆ ನಡೆಸಬೇಕು, ನನ್ನನ್ನೇ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಎನ್ನುವಂಥದ್ದು ಇರಾನ್ಗೆ ಗೊತ್ತಿರುವಂತ ವಿಚಾರ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಟ್ವೀಟ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ.